ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಏರಿದೆ. ಸುಪ್ರೀಂ ಕೋರ್ಟು ಸೌಜನ್ಯ ತಾಯಿ ಕುಸುಮಾವತಿಯವರು ಸಲ್ಲಿಸಿದಂಥ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಿದೆ. CBIಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸು ಜಾರಿ ಮಾಡಿದೆ. ಜೂನ್ 24ನೇ ತಾರೀಕಿಗೆ ರಾಜ್ಯ ಸರ್ಕಾರ ಮತ್ತು CBI ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕಿದೆ. CBIನ ಪರವಾಗಿ ಎಡಿಷನಲ್ ಸಾಲಿಸಿಟರ್ ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ. ರಾಜ್ಯ ಸರ್ಕಾರದ ಪರವಾಗಿ AAG ಎಡಿಷನಲ್ ಅಡ್ವೊಕೇಟ್ ಜನರಲ್ ಅವರು ಹಾಜರಾಗ್ತಾರೆ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಇರುವಂಥ ಅಂಶ ಏನಂತ ಹೇಳಿದರೆ, ಕೆಲವೊಂದು ಸಾಕ್ಷಿದಾರರನ್ನು ಕುಸುಮಾವತಿಯವರು ಗುರುತಿಸಿದ್ದಾರೆ. ಒಟ್ಟು 19 ಮಂದಿ ಸಾಕ್ಷಿದಾರರಿದ್ದಾರೆ. ಕುಸುಮಾವತಿಯವರು ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿದಾರರಲ್ಲ. ಆದರೆ ಈ ಪ್ರಕರಣದಲ್ಲಿ ಕುಸುಮಾವತಿಯವರು ಒಂದು ಎಫಿದಾವತ್ತನ್ನು ಸಲ್ಲಿಕೆ ಮಾಡಿದ್ದಾರೆ. ಆದ್ದರಿಂದ ಆ ಎಫಿದಾವತ್ತಿಗಾಗಿ ಅವರು ಸಾಕ್ಷಿದಾರರು ಆಗ್ತಾರೆ. ಇವರು ಗುರುತಿಸಿದ ಮತ್ತೊಂದು ಸಾಕ್ಷಿ ಯಾರು ಅಂತ ಹೇಳಿದರೆ, ಅದು ಗುರುಕಿರಣ್ ಅಂತ ಒಬ್ಬ ಯುವಕ, ಧರ್ಮಸ್ಥಳ ಗ್ರಾಮದವನೇ. ಆತ ಸೌಜನ್ಯ ಪ್ರಕರಣದ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ತನಿಖೆ ನಡೆಸುತ್ತಿರುವಂಥ ಸಂದರ್ಭದಲ್ಲಿ ಆ ಪ್ರಕರಣದಲ್ಲಿ ಸಾಕ್ಷಿದಾರರಾಗಿದ್ದರು. ನೇತ್ರಾವತಿ ಸ್ನಾನಘಟ್ಟದ ಬಳಿ ಅವರೊಂದು ಅಂಗಡಿ ನಡೆಸ್ತಾ ಇದ್ದರು. ಅವರ ಅಂಗಡಿಯ ಪಕ್ಕದಲ್ಲೇ ಸೌಜನ್ಯ ಮಾವ ವಿಠಲಗೌಡ ಅವರ ಸುಪ್ರಭಾತ ಹೋಟೆಲು ಇತ್ತು. ಸೌಜನ್ಯ ಸುಪ್ರಭಾತ ಹೋಟೆಲಿಗೆ ಬಂದು ಹೋಗುವುದು ಮತ್ತು ವಿಠಲಗೌಡರ ಸಹೋದರಿಯ ಮಗಳು ಎನ್ನುವುದು ಗುರುಕಿರಣರಿಗೆ ಗೊತ್ತಿತ್ತು. ಅವರು ಪರಿಚಿತರು ಹೌದು. ಸೌಜನ್ಯ ನಾಪತ್ತೆಯಾದ ದಿನ ಅಂದರೆ 9/10/2012 ಸಂಜೆ 4:15 ವೇಳೆಗೆ ಸೌಜನ್ಯ ಬಸ್ಸಿನಿಂದ ಇಳಿದು ಮನೆ ಕಡೆಗೆ ಕೊಡೆ ಹಿಡಿದುಕೊಂಡು ನಡೆದುಕೊಂಡು ಹೋಗುವುದನ್ನು ಗುರುಕಿರಣ್ ಅವರು ಗಮನಿಸಿದ್ದರು. ಈ ವಿಚಾರವನ್ನು ಗುರುಕಿರಣ್ ಅವರು ಪೊಲೀಸ್ ವಿಚಾರಣೆ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದರು. ಆದ್ದರಿಂದಾಗಿ ಪೊಲೀಸರು ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದರು. ಅದನ್ನು COD ಅವರು ಮರು ಹೇಳಿಕೆ ದಾಖಲಿಸಿಕೊಂಡಿದ್ದರು. CBIನವರು ಸಹ ಅವರನ್ನು ವಿಚಾರಿಸಿದ್ದರು. ಅವರು ನ್ಯಾಯಾಲಯದಲ್ಲಿ ಸಾಕ್ಷಿಯೂ ಹೇಳಿದ್ದರು. ಅಂತಹ ಗುರುಕಿರಣ್ ಅವರನ್ನು ಕುಸುಮಾವತಿಯವರು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿರುವಂತಹ ಮರು ತನಿಖಾ ಅರ್ಜಿಯಲ್ಲಿ ಸಾಕ್ಷಿದಾರನಾಗಿ ಗುರುತಿಸಿದ್ದಾರೆ. ಆದರೆ ಅವರು ಗುರುಕಿರಣನ್ನು ಸಾಕ್ಷಿದಾರರಾಗಿ ಯಾವ ರೀತಿಯಲ್ಲಿ ಗುರುತಿಸಿದ್ದಾರೆ ಅಂತ ಹೇಳಿದರೆ, ರವಿ ಪೂಜಾರಿ ಎಂಬವರು ಅನುಮಾನಾಸ್ಪದವಾಗಿ ಆತ್ಮಹತ್ಯೆ ಮಾಡಿಕೊಂಡ ವಿಚಾರದ ಬಗ್ಗೆ ಗುರುಕಿರಣ್ ಅವರಿಗೆ ಎಲ್ಲ ಮಾಹಿತಿ ಇದೆ ಎನ್ನುವುದನ್ನು ತಿಳಿಸಿದ್ದಾರೆ. ಹಾಗಾದರೆ ರವಿ ಪೂಜಾರಿ ಯಾರು ಅಂತ ಹೇಳಿದರೆ, ಈತ ಧರ್ಮಸ್ಥಳ ಸ್ನಾನಘಟ್ಟದ ಬಳಿಯ ದೊಂಡೋಲೆ ಎಂಬಂಥ ಪ್ರದೇಶದ ನಿವಾಸಿ. ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದರು. ಅಲ್ಲಿನ ಮಾಹಿತಿ ಕಚೇರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸೌಜನ್ಯ ನಾಪತ್ತೆಯಾಗಿ ಮರುದಿವಸ ಮೃತದೇಹ ಪತ್ತೆಯಾಗಿ ಅದರ ಮರುದಿವಸ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಬುಡದಲ್ಲಿ ಆರೋಪಿ ಸಂತೋಷ್ ರಾವ್ ಸಿಕ್ಕಿದಂಥ ಸಂದರ್ಭದಲ್ಲಿ ಆತನನ್ನು ಹಿಡಿದವರಲ್ಲಿ ರವಿ ಪೂಜಾರಿಯೂ ಒಬ್ಬ. ಆದ್ದರಿಂದ ಆತನನ್ನು ಹಿಡಿದ ಬಗ್ಗೆ ಪೊಲೀಸರು ರವಿ ಪೂಜಾರಿಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದರು. ತದನಂತರ ರವಿ ಪೂಜಾರಿ ಧರ್ಮಸ್ಥಳದ ಮಾಹಿತಿ ಕೇಂದ್ರದಿಂದ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಮಾಹಿತಿ ಕೇಂದ್ರಕ್ಕೆ ನಿಯೋಜಿತರಾಗಿದ್ದರು. ಅಲ್ಲಿ ಅವರಿಗೆ ವಾಸಕ್ಕೆ ಒಂದು ಕೊಠಡಿ ಕೊಟ್ಟಿದ್ದರು. ಅವರು 2013 ಏಪ್ರಿಲ್ 8ರಂದು ಚೂಡಿದಾರದ ವೇಲ್ನಿಂದ ತನ್ನ ಕೊಠಡಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ವಿಪರೀತ ಕುಡಿತದ ಚಟ ಇತ್ತು. ಆರೋಗ್ಯದಲ್ಲೂ ಸ್ವಲ್ಪ ತೊಂದರೆಗಳು ಇತ್ತು.
ಈ ಕಾರಣದಿಂದಾಗಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ರವಿ ಪೂಜಾರಿಯವರ ಮನೆಯವರು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಸ್ಪಷ್ಟಪಡಿಸಿದ್ದರು. ಅದರಂತೆ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದರು. ಹೆಡ್ ಕಾನ್ಸ್ಟೇಬಲ್ ಐತು ನಾಯ್ಕ ಅವರೇ ಆ ಶವದ ಮಹಜರು ನಡೆಸಿದ್ದರು. ಯಾವುದೇ ಸಂಶಯಗಳು ಇರಲಿಲ್ಲ. ಮೃತದೇಹದ ಪೋಸ್ಟ್ಮಾರ್ಟಮ್ ಆಗಿತ್ತು. ನೇಣು ಬಿಗಿದುಕೊಂಡೇ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವುದು ಖಚಿತವಾಗಿತ್ತು. ತದನಂತರದ ತನಿಖೆಯಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲೂ ಸಹ ಅದು ದೃಢಪಟ್ಟಿತ್ತು. ಆದ್ದರಿಂದ ಅದೇ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಪೊಲೀಸರು ಅದರ ಅಂತಿಮ ವರದಿಯನ್ನು ಬೆಳ್ತಂಗಡಿ ತಾಲೂಕು ದಂಡಾಧಿಕಾರಿಗಳಿಗೆ ಅಂದರೆ ತಹಶೀಲ್ದಾರ್ ಅವರಿಗೆ ಸಲ್ಲಿಸಿದರು. ಅಲ್ಲಿಗೆ ಆ ಪ್ರಕರಣ ಮುಗಿದು ಹೋಗಿದೆ. ಈ ಪ್ರಕರಣವನ್ನು ಮುಂದಿಟ್ಟುಕೊಂಡು, ಯಾಕಂತ ಹೇಳಿದರೆ ಸೌಜನ್ಯ ಪ್ರಕರಣದಲ್ಲಿ ರವಿ ಪೂಜಾರಿ ಒಬ್ಬರು ಸಾಕ್ಷಿ, ಅವರನ್ನು ಕೊಲೆ ಮಾಡಲಾಗಿದೆ ಅಥವಾ COD ತನಿಖೆಗೆ ಹೆದರಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಬಿಂಬಿಸಲಾಗಿತ್ತು. ವಾಸ್ತವವಾಗಿ ಆ ಪ್ರಕರಣದಲ್ಲಿ ರವಿ ಪೂಜಾರಿ ಕೇವಲ ಒಂದು ಮಹಜರು ಸಾಕ್ಷಿ. ಅವರು ಸೌಜನ್ಯ ಹತ್ಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷ್ಯ ಅಲ್ಲ. ಅವರಿಗೆ ಸೌಜನ್ಯಳ ಹತ್ಯೆ ನಡೆದದ್ದು, ಆ ಸಂದರ್ಭದಲ್ಲಿ ಅವರ ಮೇಲೆ ಯಾರು ಅತ್ಯಾಚಾರ ಮಾಡಿದ್ದಾರೆ, ಯಾರು ಹತ್ಯೆ ಮಾಡಿದ್ದಾರೆ ಎಂಬುದರ ಬಗ್ಗೆ ರವಿ ಪೂಜಾರಿ ನೇರ ಸಾಕ್ಷಿ ಅಲ್ಲ. ಅವರು ಕೇವಲ ಸಂತೋಷ್ ರಾವ್ನನ್ನು ಸಂಶಯದ ಮೇರೆಗೆ ಹಿಡಿದುಕೊಟ್ಟಂಥ ಸಂದರ್ಭದಲ್ಲಿ ಸ್ಥಳದಲ್ಲಿ ಉಪಸ್ಥಿತರಿದ್ದ ಕಾರಣಕ್ಕಾಗಿ ಸಾಕ್ಷಿ ಆಗಿದ್ದರೆ ಹೊರತು ಬೇರೆ ಯಾವ ಕಾರಣಕ್ಕೂ ಸಾಕ್ಷಿ ಅಲ್ಲ. ಅಂತಹ ರವಿ ಪೂಜಾರಿಯ ಅಸ್ವಾಭಾವಿಕ ಮರಣವನ್ನು ಹಿಡಿದುಕೊಂಡು ಈ ಬುರುಡೆ ಗ್ಯಾಂಗಿನ ಪ್ರಭೃತಿಗಳು ಆತನನ್ನು ಕೊಲೆ ಮಾಡಲಾಗಿದೆ ಅಂತ ಹೇಳಿ ಉಯಿಲು ಹೆಬ್ಬಿಸಿದ್ದರು. ಆದರೆ ಆತನನ್ನು ಕೊಲೆ ಮಾಡುವುದಾದರೆ ಯಾರು ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ. ಯಾಕಂತ ಹೇಳಿದರೆ ರವಿ ಪೂಜಾರಿ ಪ್ರಾಸಿಕ್ಯೂಷನ್ ಪರ ವಿಟ್ನೆಸ್. ಆತ ಸಾಕ್ಷಿ ಹೇಳಿದರೆ ತೊಂದರೆ ಆಗುವುದು ಆರೋಪಿಗೆ ಹೊರತು ಬೇರೆ ಯಾರಿಗೂ ಅಲ್ಲ. ಹಾಗಾದರೆ ಆತನನ್ನು ಕೊಲೆ ಮಾಡಬೇಕು ಅಂತಾದರೆ ಅವಕಾಶ ಇರುವುದು ಮತ್ತು ಅಗತ್ಯ ಇರುವುದು ಆರೋಪಿ ಸಂತೋಷ್ ರಾವ್ಗೆ ಮಾತ್ರ. ಅದನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಇಲ್ಲ. ಆತ ನ್ಯಾಯಾಲಯದಲ್ಲಿ ಸಾಕ್ಷ್ಯ ನುಡಿದರೆ ಆ ಸಾಕ್ಷ್ಯವನ್ನು ನ್ಯಾಯಾಲಯ ಪರಿಗಣಿಸಿದರೆ ಸಂತೋಷ್ ರಾವ್ ಸಿಕ್ಕಿಬಿದ್ದ ಸಂದರ್ಭದಲ್ಲಿ ಏನೇನು ಘಟನೆಗಳಾಯಿತು ಮತ್ತು ಆತನ ಮೈ ಮೇಲೆ ಯಾವ ಯಾವ ಭಾಗದಲ್ಲಿ ಏಟುಗಳು ಇತ್ತು ಇದನ್ನೆಲ್ಲ ಆತ ನ್ಯಾಯಾಲಯಕ್ಕೆ ವಿವರಿಸಿದರೆ ಶಿಕ್ಷೆ ಆಗುವುದು ಸಂತೋಷ್ ರಾವ್ಗೆ ಹೊರತು ಬೇರೆ ಯಾರಿಗೂ ಅಲ್ಲ. ಆದ್ದರಿಂದಾಗಿ ಒಂದು ವೇಳೆ ಆತನನ್ನು ಕೊಲೆ ಮಾಡಿದ್ದೇ ಆಗಿದ್ದಲ್ಲಿ ಅದರ ಫಲಾನುಭವಿ ಸಂತೋಷ್ ರಾವೇ ಹೊರತು ಬೇರೆ ಯಾರೂ ಅಲ್ಲ. ಆದ್ದರಿಂದ ರವಿ ಪೂಜಾರಿಯ ಆತ್ಮಹತ್ಯೆ ಪ್ರಕರಣಕ್ಕೂ ಸೌಜನ್ಯ ಪ್ರಕರಣದ ತನಿಖೆಗೂ ಯಾವ ಸಂಬಂಧವೂ ಇರಲಿಲ್ಲ. ಆದರೂ ರವಿ ಪೂಜಾರಿಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ಉಯಿಲೆಬ್ಬಿಸಲಾಗುತ್ತಿತ್ತು. ಅದನ್ನೇ ಪ್ರಸ್ತುತ ಕುಸುಮಾವತಿಯವರು ಮೆನ್ಷನ್ ಮಾಡಿ ಗುರುಕಿರಣ್ ಅವರನ್ನು ಸಾಕ್ಷಿಯನ್ನಾಗಿಸಿದ್ದಾರೆ. ಯಾಕಂತ ಹೇಳಿದರೆ ರವಿ ಪೂಜಾರಿಯವರು ಆತ್ಮಹತ್ಯೆ ಮಾಡಿಕೊಂಡಂತಹ ಜಾಗ ಏನಿದೆ ಅದರ ಪಕ್ಕದಲ್ಲೇ ಗುರುಕಿರಣರವರ ಅಂಗಡಿ ಇರುವುದು. ಆತ ಆತ್ಮಹತ್ಯೆ ಮಾಡಿಕೊಂಡದ್ದನ್ನು ನೋಡಿದವರು ಹೇಳಿದಾಗ ಗುರುಕಿರಣ್ ಅವರು ಸ್ಥಳಕ್ಕೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಪೊಲೀಸರು ತಯಾರಿಸಿದಂತಹ ಮಹಜರಿಗೆ ಗುರುಕಿರಣ್ ಅವರು ಸಾಕ್ಷಿ ಆಗಿದ್ದರು. ಆದ್ದರಿಂದ ರವಿ ಪೂಜಾರಿಯ ಅನುಮಾನಾಸ್ಪದ ಸಾವಿನ ಕುರಿತಾಗಿ ಗುರುಕಿರಣ್ ಅವರು ನ್ಯಾಯಾಲಯಕ್ಕೆ ವಿವರಿಸುವ ಅವಶ್ಯಕತೆ ಇದೆ ಎಂದು ಭಾವಿಸಿ ಕುಸುಮಾವತಿಯವರು ಅವರನ್ನು ಸಾಕ್ಷಿಯಾಗಿ ಸೇರಿಸಿದ್ದಾರೆ. ಆದ್ದರಿಂದಾಗಿ ಈ ಸಾಕ್ಷಿಗಳನ್ನು ಸುಪ್ರೀಂ ಕೋರ್ಟು ಪರಿಗಣನೆಗೆ ತೆಗೆದುಕೊಂಡರೆ ಸೌಜನ್ಯ ಪ್ರಕರಣ ಮರು ತನಿಖೆ ಆಗಬಹುದು ಎನ್ನುವಂತಹ ನಿರೀಕ್ಷೆ ಅವರದ್ದು. ಎಲ್ಲರ ನಿರೀಕ್ಷೆಯೂ ಅದೇ. ಅದು ಮರು ತನಿಖೆ ಆಗಬೇಕು, ಇಲ್ಲವೇ ತನಿಖೆಯಾದ ರೀತಿಯಲ್ಲೇ ಅದು ರೀಟ್ರಯಲ್ ಆಗಬೇಕು ಅಂತ ಹೇಳಿ.
ಯಾಕಂತ ಹೇಳಿದರೆ ಆ ಪ್ರಕರಣದಲ್ಲಿ ಇರುವಂಥ ಆರೋಪಿ ಸಂತೋಷ್ ರಾವ್ ಖುಲಾಸೆಯಾಗಲು ಸಾಕ್ಷಿ ವಿಚಾರಣೆಯಲ್ಲಿ ಉಂಟಾದ ಗೊಂದಲಗಳೇ ಕಾರಣವೇ ಹೊರತು ತನಿಖೆಯಲ್ಲಿ ಆದಂತಹ ಲೋಪಗಳಲ್ಲ. ಕೆಲವೊಂದು ವಿಚಾರಗಳು ಒಂದಕ್ಕೊಂದು ಕನೆಕ್ಟ್ ಆಗಲಿಲ್ಲ, ಕೆಲವೊಂದು ಸಾಕ್ಷಿಗಳು ಆ ವಿಚಾರದಲ್ಲಿ ಪ್ರಸ್ತುತ ಆಗಲಿಲ್ಲ, ಅಷ್ಟೇ ಕಾರಣ. ಅಂತೂ ಇಂತೂ ಸುಪ್ರೀಂ ಕೋರ್ಟು ಏನು ತೀರ್ಮಾನ ತಗೊಳ್ತದೆ ಅದನ್ನಂತೂ ನೋಡಬೇಕು.